ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ನಮ್ಮ ಚಾನೆಲ್ಗೆ ಸ್ವಾಗತ. ಇದು ಕರ್ನಾಟಕದ ರೈತರಿಗೆ ಬಿಗ್ ಅಪ್ಡೇಟ್ ಆಗಿದೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಲೇಬೇಕಾಗಿದೆ. ಏಕೆಂದ್ರೆ ಇಲ್ಲಿ ಹೊಸದಾಗಿ ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ ರೈತರಿಗಂತ ಹೇಳಿ. ಮತ್ತು ಇನ್ನೊಂದು ಬೆಳೆ ಪರಿಹಾರ ಹಣವನ್ನು ಕೂಡ ನೀಡಲಾಗ್ತಾ ಇದೆ. ಇಂದು 10 ಜಿಲ್ಲೆಯ ರೈತರಿಗೆ ಇಂದು ಜಮಾ ಮಾಡ್ತಾ ಇದ್ದಾರೆ. ಯಾರಿಗೆ ಈ ಒಂದು ಹಣ ಜಮಾವಾಗ್ತಾ ಇದೆ, ಯಾವ ಜಿಲ್ಲೆಯ ರೈತರಿಗೆ ಈ ಒಂದು ಹಣ ಜಮಾವಾಗ್ತಾ ಇದೆ. ಮತ್ತು ಇನ್ನೊಂದು ಹೊಸ ಯೋಜನೆ ಯಾವುದು ಅಂದ್ರೆ ಹೊಲಕ್ಕೆ ರಸ್ತೆ. ಹೌದು, ಹೊಲಕ್ಕೆ ಹೋಗುವಾಗ ದಾರಿ ಇರೋದಿಲ್ಲ ಅಲ್ವಾ, ಅದಕ್ಕೋಸ್ಕರ ಅಂದ್ರೆ ಬಹಳಷ್ಟು ರೈತರ ಹೊಲಗಳು ಒಳಗೊಳಗೆ ಇರುತ್ತವೆ ಅಲ್ವಾ, ಆದರೆ ಅವರ ಹೊಲಕ್ಕೆ ಹೋಗೋದಕ್ಕೆ ದಾರಿ ಇರೋದಿಲ್ಲ. ಅದರಿಂದ ಸರ್ಕಾರದಿಂದ ಈ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಮತ್ತು ಇನ್ನೊಂದು ಯೋಜನೆ ಯಾವುದಂದ್ರೆ ಸೋಲಾರ್ ಪಂಪ್ 80% ಸಬ್ಸಿಡಿಯಾಗಿ ನೀಡಲಾಗ್ತಾ ಇದೆ. ಈ ಒಂದು 3 ಯೋಜನೆಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿ ನೋಡಬೇಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಸ್ಕಿಪ್ ಮಾಡಿ ನೋಡೋದ್ರಿಂದ ಈ ಒಂದು ಮಾಹಿತಿ ನಿಮಗೆ ಅರ್ಥವಾಗೋದಿಲ್ಲ, ಅದರಿಂದ ತಿಳಿಸ್ತಾ ಇರುವಂತದ್ದು. ಸ್ನೇಹಿತರೆ, ಇಲ್ಲಿ ಎಷ್ಟೋ ಜನರಿಗೆ ಈ ಒಂದು ಅವಕಾಶ ಸಿಕ್ಕಿರೋದಿಲ್ಲ. ಅಂದ್ರೆ ನಮ್ಮ ಹೊಲ ನಮ್ಮ ದಾರಿ ಎನ್ನುವ ಒಂದು ಯೋಜನೆಯನ್ನು ಸರ್ಕಾರದಿಂದ ನೀಡಲಾಗಿದೆ. ಸ್ನೇಹಿತರೆ, ಇಲ್ಲಿ ಹೊಲ ಇದೆ ಆದರೆ ದಾರಿ ಇಲ್ಲ. ಈ ಒಂದು ಸಮಸ್ಯೆ ನಿಮಗೂ ಇದೆಯಾ, ನಿಮ್ಮ ಊರಿನಲ್ಲೂ ಇದೆಯಾ? ಅದಕ್ಕೆ ಇಲ್ಲಿ ಸರ್ಕಾರದಿಂದ ಹೊಸ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಟ್ರ್ಯಾಕ್ಟರ್ ಹೋಗಲ್ಲ ಮತ್ತು ಮಳೆಗಾಲದಲ್ಲಿ ಹೊಲ ತಲುಪಲು ಕಷ್ಟವಾಗುತ್ತದೆ, ಬೆಳೆಯನ್ನು ಮಾರುಕಟ್ಟೆಗೆ ಸಾಗಿಸಲು ಕೂಡ ತೊಂದರೆವಾಗುತ್ತದೆ ಎನ್ನುವ ರೈತರಿಗೆ ಇಲ್ಲಿ ಸರ್ಕಾರದಿಂದ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಒಂದು ಪರಿಹಾರವಾಗಿ ನಮ್ಮ ಹೊಲ ನಮ್ಮ ದಾರಿ ಎನ್ನುವ ಒಂದು ಯೋಜನೆಯನ್ನು ಕೂಡ ಸರ್ಕಾರದಿಂದ ನಿಗದಿಪಡಿಸಲಾಗಿದೆ. ಇದಕ್ಕೆ ಸಹಾಯಧನವಾಗಿ ಗರಿಷ್ಠ 12.50 ಲಕ್ಷದವರೆಗೂ ಕೂಡ ನೀಡ್ತಾ ಇದ್ದಾರೆ. ಸಂಪೂರ್ಣವಾಗಿ ಸರ್ಕಾರದಿಂದ ಅನುದಾನವಾಗಿ ರೈತರಿಗೆ ಸಿಗ್ತಾ ಇದೆ. ಸ್ನೇಹಿತರೆ, ಇಲ್ಲಿ ರಸ್ತೆ ವಿಶಿಷ್ಟತೆ ಅಂದ್ರೆ ಟ್ರ್ಯಾಕ್ಟರ್ಗಳಿಗೆ ಹೋಗಲು ಅಷ್ಟು ಅಗಲ ಮತ್ತು ಕೃಷಿ ಉತ್ಪನ್ನ ಸಾಗಾಣಿಕೆಗೆ ಸೂಕ್ತ, ಮಳೆಗಾಲದಲ್ಲೂ ಉಪಯೋಗ ಮಾಡಿಕೊಳ್ಳುವಂತಹ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತದೆ. ಈ ಒಂದು ನಿಮ್ಮ ಹೊಲ ಏನಾದ್ರೂ ಒಳಗೆ ಇದ್ದು ಅಲ್ಲಿ ಹೋಗೋದಕ್ಕೆ ದಾರಿ ಇಲ್ಲದೆ ಇರುವ ಸಮಯದಲ್ಲಿ ನಿಮ್ಗೆ ಈ ಒಂದು ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ನಮ್ಮ ಹೊಲ ನಮ್ಮ ದಾರಿ ಎನ್ನುವ ಒಂದು ಯೋಜನೆ ಎಷ್ಟು ಸುಂದರವಾಗಿದೆ ಅಲ್ವಾ. ಈಗ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಗ್ರಾಮ ಪಂಚಾಯಿತಿಯಲ್ಲಿ ಅಥವಾ ತಾಲೂಕು ಪಂಚಾಯಿತಿಯಲ್ಲಿ ಮತ್ತು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ನಾನು ಆದಷ್ಟು ಬೇಗ ನಿಮಗೆ ತಿಳಿಸ್ತೇನೆ. ಸ್ನೇಹಿತರೆ, ಇಲ್ಲಿ ನಮ್ಮ ಹೊಲ ನಮ್ಮ ದಾರಿ ಎನ್ನುವ ಒಂದು ಯೋಜನೆಯನ್ನು ಅರ್ಜಿ ಹಾಕೋದಕ್ಕೆ ಆಹ್ವಾನಿಸಲಾಗಿದೆ. ಗ್ರಾಮ ಪಂಚಾಯಿತಿಯಲ್ಲಿ, ತಾಲೂಕು ಪಂಚಾಯಿತಿಯಲ್ಲಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆಗಳಲ್ಲಿ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ. ಪ್ರತಿ ರೈತರಿಗೂ ಕೂಡ ಈ ಒಂದು ಅವಕಾಶ ಸಿಗುತ್ತದೆ. ನೀವು ಯಾರು ಅರ್ಜಿ ಸಲ್ಲಿಸ್ತೀರೋ ಅವರಿಗೆ ಆದ್ಯತೆಯನ್ನು ಕೂಡ ನೀಡಲಾಗಿ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿ ಗರಿಷ್ಠ 12.50 ಲಕ್ಷದವರೆಗೂ ಕೂಡ ಇಲ್ಲಿ ಸರ್ಕಾರದಿಂದ ಸಂಪೂರ್ಣವಾಗಿ ಅನುದಾನ ಸಿಗ್ತಾ ಇದೆ. ಯಾವ ರೈತರಿಗೆ ಈ ಒಂದು ಯೋಜನೆ ಬೇಕೋ ಬೇಗ ಬೇಗ ಅರ್ಜಿಯನ್ನು ಸಲ್ಲಿಸಿ. ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಇದರಲ್ಲಿ ಯಾವುದೇ ಒಂದು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಕೂಡ ನಿಮಗೆ ಸಹಾಯ ಮಾಡ್ತೇನೆ. ಸ್ನೇಹಿತರೆ, ಇನ್ನೊಂದು ಹೊಸ ಯೋಜನೆ ಯಾವುದು ಅಂತ ನೋಡೋದಾದ್ರೆ PM ಕುಸುಮ ಯೋಜನೆ. ಈ ಒಂದು ಸ್ನೇಹಿತರೆ, ಇಲ್ಲಿ ಡೀಸೆಲ್ ಖರ್ಚಾಗ್ತಾ ಇದೆಯಾ ಮತ್ತು ವಿದ್ಯುತ್ ಬಿಲ್ ಅನ್ನು ಕೂಡ ನೀವು ಕಟ್ತಾ ಇದ್ದೀರಾ, ಇದಕ್ಕೆ ಶಾಶ್ವತವಾಗಿ ಪರಿಹಾರವನ್ನು ಒದಗಿಸಲಾಗ್ತಾ ಇದೆ. PM ಕುಸುಮ ಸೋಲಾರ್ ಪಂಪ್ ಸೆಟ್ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಈ ಒಂದು ಯೋಜನೆಯಲ್ಲಿ ಲಾಭ ಯಾವ ರೀತಿ ಸಿಗುತ್ತದೆ ಅಂದ್ರೆ ಸರ್ಕಾರದಿಂದ ವಿದ್ಯುತ್ ಬಿಲ್ ಅನ್ನು ಕೂಡ ಶೂನ್ಯವಾಗಿರಿಸುತ್ತದೆ. ಈ ಒಂದು ಸೋಲಾರ್ ಪಂಪ್ ಸೆಟ್ ಯಾರೆಲ್ಲ ಬಳಸ್ತಾ ಇದ್ದೀರೋ ಅವರಿಗೆ ವಿದ್ಯುತ್ ಬಿಲ್ ಅನ್ನು ಕೂಡ ಶೂನ್ಯವಾಗಿ ಇರಿಸಲಾಗುತ್ತದೆ ಮತ್ತು ಡೀಸೆಲ್ ಬಿಲ್ ಕೂಡ ನಿಮಗೆ ಇರೋದಿಲ್ಲ. ನೀರಾವರಿ ಉಚಿತವಾಗಿ ಮತ್ತು ಖಚಿತವಾಗಿ ಸಿಗುತ್ತದೆ. ಸ್ನೇಹಿತರೆ, ಇಲ್ಲಿ ಸಬ್ಸಿಡಿ ಆಗಿ ನಿಮ್ಮ ಮುಂದೆ ಈ ಒಂದು ಯೋಜನೆ ಬರಲಿದೆ. ಸರ್ಕಾರದಿಂದ ಸುಮಾರು 80% ನಿಮಗೆ ಸಬ್ಸಿಡಿ ಆಗಿ ನೀಡ್ತಾ ಇದ್ದಾರೆ ಮತ್ತು ರೈತರಿಗೆ 20% ಮಾತ್ರ ನೀವು ಹಣವನ್ನು ಕೊಡಬೇಕಾಗಿದೆ. ಯಾರೆಲ್ಲ ಈ ಒಂದು ಯೋಜನೆಯನ್ನು ನೀವು ಅರ್ಜಿ ಹಾಕಬೇಕು ಅಂತ ಅನ್ಕೊಂಡ್ರೆ ಮತ್ತು ಈ ಒಂದು ಯೋಜನೆಯ ಲಾಭ ನೀವೇನಾದ್ರೂ ಪಡೆಯಬೇಕಂತ ಅನ್ಕೊಂಡ್ರೆ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಿ. ಇದೇ ಡಿಸೆಂಬರ್ 30ರ ಒಳಗಡೆ ಅರ್ಜಿಯನ್ನು ಸಲ್ಲಿಸಿ. ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಳಿ. ಏಕೆಂದ್ರೆ ಇದೇ ಡಿಸೆಂಬರ್ 30ರ ಒಳಗಡೆ ಅರ್ಜಿಯ ಕೊನೆಯ ದಿನಾಂಕ ಆಗಿದೆ. ಇದಕ್ಕೆ ಯಾವುದೇ ಒಂದು ಡೀಸೆಲ್ ಖರ್ಚಿರೋದಿಲ್ಲ ಮತ್ತು ವಿದ್ಯುತ್ ಬಿಲ್ ಕೂಡ ನಿಮ್ಗೆ ಬರೋದಿಲ್ಲ. ಯಾರೆಲ್ಲ ಈ ಒಂದು ಪಂಪ್ ಸೆಟ್ ಅನ್ನು ಬಳಸ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಸರ್ಕಾರದಿಂದ ನಿಮ್ಗೆ 80% ಸಬ್ಸಿಡಿ ಆಗಿ ನೀಡ್ತಾ ಇದ್ದಾರೆ. 20% ಮಾತ್ರ ನೀವು ತುಂಬಬೇಕಾಗುತ್ತದೆ. ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆ ಲಾಭ ಪಡೆದುಕೊಂಡು ಬೇಗ ಬೇಗ ನೀವು ಅರ್ಜಿಯನ್ನು ಸಲ್ಲಿಸಿ. ಇದಕ್ಕೆ ಯಾವುದೇ ಒಂದು ಮಧ್ಯವರ್ತಿ ಇರೋದಿಲ್ಲ. ಸರ್ಕಾರದಿಂದ ಈ ಒಂದು ಯೋಜನೆ ನಿಮ್ಗೆ ಸಿಗುತ್ತದೆ. ಮಧ್ಯವರ್ತಿಗಳು ದುಡ್ಡು ಕೇಳಿದ್ರೆ ಅಥವಾ ಹಣವನ್ನು ಕೇಳಿದ್ರೆ ಯಾರು ಕೂಡ ಅವರಿಗೆ ಪಾವತಿಸಬೇಕಾಗಿಲ್ಲ. ಸರ್ಕಾರದಿಂದ 20% ಹಣವನ್ನು ಮಾತ್ರ ನೀವು ಪಾವತಿಸಬೇಕು. ಅಷ್ಟು ಹಣ ಮಾತ್ರ ಪಾವತಿಸಿದ್ರೆ ಖಂಡಿತವಾಗಿ ನಿಮ್ಗೆ ಈ ಒಂದು ಯೋಜನೆ ಸಿಗುವಂತದ್ದು. ಬೇಗ ಬೇಗ ಅರ್ಜಿಯನ್ನು ಸಲ್ಲಿಸಿ. ಆನ್ಲೈನ್ ಮುಖಾಂತರ ಅರ್ಜಿ ಇರುತ್ತದೆ, ಬೇಗ ಅರ್ಜಿ ಸಲ್ಲಿಸಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ.
ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ವಿಚಾರ ಯಾವುದು ಅಂದ್ರೆ ಬೆಳೆ ಪರಿಹಾರ. ಈ ಒಂದು ಬೆಳೆ ಪರಿಹಾರ ಅನ್ನೋದು ರೈತರ ಅತಿವೃಷ್ಟಿಯಿಂದ ಮತ್ತು ಅವರ ಬೆಳೆಗಳು ಅತಿ ಹೆಚ್ಚಾಗಿ ನಾಶವಾದಾಗ, ಅವರ ಬೆಳೆಗಳು ಮಳೆಯಿಂದಾಗಿರ್ಬೋದು, ಗಾಳಿಯಿಂದಾಗಿರ್ಬೋದು ಮತ್ತು ಯಾವುದೇ ಒಂದು ತೊಂದರೆಯಿಂದ ಅವರ ಬೆಳೆಗಳು ನಾಶವಾಗಿರುತ್ತೆ ಅಲ್ವಾ, ಅವಾಗ ಇಲ್ಲಿ ಸರ್ಕಾರದಿಂದ ಹಣವನ್ನು ನೀಡಲಾಗುತ್ತದೆ. ಬೆಳೆ ಪರಿಹಾರವಾಗಿ ರೈತರ ಖಾತೆಗೆ ಹಣವನ್ನು ಜಮಾ ಮಾಡಬೇಕಾಗುತ್ತದೆ. ಸ್ನೇಹಿತರೆ, ಇಲ್ಲಿ 10 ಜಿಲ್ಲೆಗಳಿಗೆ ಇಂದು ಹಣ ಸಿಗ್ತಾ ಇದೆ. ಈ ಒಂದು 10 ಜಿಲ್ಲೆಗಳ ರೈತರಿಗೆ ಡೆಬಿಟಿ ಮೂಲಕ ಹಣ ಜಮಾವಾಗ್ತಾ ಇದೆ. ಕರ್ನಾಟಕದಲ್ಲಿ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಹಣ ಜಮಾವಾಗ್ತಾ ಇರುವಂತದ್ದು. ಕರ್ನಾಟಕದ ರೈತರಿಗೆ 2249 ಕೋಟಿ ಹಣವನ್ನು ಕೂಡ ಬಿಡುಗಡೆ ಮಾಡಿದ್ದು, ಫಲಾನುಭವಿಗಳು ಇಲ್ಲಿ ಎಷ್ಟು ಅಂದ್ರೆ ರೈತರು ಎಷ್ಟು ಜನ ಇದ್ದಾರೆ ಅಂತ ಅಂದ್ರೆ 14.21 ಲಕ್ಷ ರೈತರು ಇದರಲ್ಲಿದ್ದಾರೆ. ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಈ ಒಂದು ಹಣ ಜಮಾವಾಗುತ್ತದೆ. ಯಾವುದೇ ಒಂದು ಮಧ್ಯವರ್ತಿ ಇರೋದಿಲ್ಲ. ಈ ಒಂದು ಹಣವು ರೈತರ ಖಾತೆಗೆ ಬರಲಿದೆ. ಸ್ನೇಹಿತರೆ, ನಿಮ್ಗೆ ಯಾವುದೇ ಒಂದು ತೊಂದರೆ ಇದ್ರೆ ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಯಾವುದು ಕೂಡ ಸರಿ ಇಲ್ಲ ಅಂದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಳಿ. ಮತ್ತು 10 ಜಿಲ್ಲೆಗಳು ಯಾವುವು, ಉಳಿದ ಜಿಲ್ಲೆಗಳಿಗೆ ಯಾವಾಗ ಬರುತ್ತದೆ ಅಂತ ಅಂದ್ರೆ ಇವಾಗ ನಾನು 10 ಜಿಲ್ಲೆ ಲಿಸ್ಟ್ ಅನ್ನು ಕೂಡ ನಿಮಗೆ ತಿಳಿಸ್ತೇನೆ. ಈ ಒಂದು 10 ಜಿಲ್ಲೆಗಳಿಗೆ ಬಂದ ಬಳಿಕ ಉಳಿದ ಜಿಲ್ಲೆಗೂ ಕೂಡ ಈ ಒಂದು ಹಣ ಜಮಾವಾಗುತ್ತದೆ. ಹಂತ ಹಂತವಾಗಿ ಬರ್ತಾ ಇರುವಂತದ್ದು. ಸ್ನೇಹಿತರು, ಒಣ ಭೂಮಿ ಪ್ರದೇಶಕ್ಕೆ 17,000 ಮತ್ತು ನೀರಾವರಿ ಬೆಳೆಗೆ 25,000 ಮತ್ತು ದೀರ್ಘಾವಧಿ ಬೆಳೆಗೆ 31,000 ಸಿಗ್ತಾ ಇರುವಂತದ್ದು. ಪ್ರತಿ ಒಂದು ಹೆಕ್ಟರ್ಗೆ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗಿರುವಂತದ್ದು. ಸ್ನೇಹಿತರೆ, ಹಣ ಬರದೇ ಇದ್ರೆ ಏನ್ ಮಾಡ್ಬೇಕು ಅಂದ್ರೆ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಸಂಪರ್ಕಿಸಿ. ಪ್ರತಿಯೊಬ್ಬರು ಕೂಡ ವೆಬ್ಸೈಟ್ ಮೂಲಕ ನಿಮ್ಮ ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಳ್ಳಿ. ಪರಿಹಾರ ಕರ್ನಾಟಕ ಗೌರ್ಮೆಂಟ್ ಇನ್ ಎನ್ನುವ ಒಂದು ವೆಬ್ಸೈಟ್ ಲಿಂಕ್ ನಿಮಗೆ ಸಿಗುತ್ತದೆ. ಗೂಗಲ್ ಅಲ್ಲಿ ಆಗಿರ್ಬೋದು ಅಥವಾ ಕ್ರೋಮ್ ಅಲ್ಲಿ ಆಗಿರ್ಬೋದು ಅಥವಾ ಈ ಒಂದು ವಿಡಿಯೋ ಕೆಳಗಡೆ ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೊಟ್ಟಿರ್ತೇವೆ. ಅಲ್ಲಾದ್ರೂ ನೀವು ಹಣ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಚೆಕ್ ಮಾಡಬಹುದು. ಪ್ರತಿಯೊಬ್ಬರು ಕೂಡ ಈ ಒಂದು ಅವಕಾಶವನ್ನು ಕಲ್ಪಿಸಲಾಗಿದೆ. ಮತ್ತು ಸ್ನೇಹಿತರೆ, ಇಲ್ಲಿ 10 ಜಿಲ್ಲೆಗಳು ಯಾವುವು ಅಂತ ನೋಡೋದಾದ್ರೆ ಬಾಗಲಕೋಟೆ ಜಿಲ್ಲೆ ಮತ್ತು ಹಾವೇರಿ ಜಿಲ್ಲೆ ಮತ್ತು ಬೆಳಗಾವಿ ಜಿಲ್ಲೆ ರೈತರಿಗೂ ಕೂಡ ಈ ಒಂದು ಹಣ ಜಮಾವಾಗ್ತಾ ಇರುವಂತದ್ದು. ಧಾರವಾಡ ಜಿಲ್ಲೆ ರೈತರಿಗೂ ಕೂಡ ಬರ್ತಾ ಇದೆ. ಯಾದಗಿರಿ ಮತ್ತು ಗದಗ, ರಾಯಚೂರು, ವಿಜಯನಗರ ಜಿಲ್ಲೆಗೂ ಕೂಡ ಈ ಒಂದು ಹಣ ಜಮಾವಾಗ್ತಾ ಇದೆ. ವಿಜಯನಗರ ಜಿಲ್ಲೆಗೂ ಈ ಒಂದು ಹಣ ರೈತರ ಖಾತೆಗೆ ಜಮಾವಾಗ್ತಾ ಇರುವಂತದ್ದು. ಕೊಪ್ಪಳ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆ ರೈತರಿಗೆ ಇಂದು ಹಣ ಜಮಾವಾಗ್ತಾ ಇದೆ. ಕರ್ನಾಟಕದ ಪ್ರತಿಯೊಬ್ಬ ರೈತರಿಗೂ ಕೂಡ ಹಣ ನೇರವಾಗಿ ರೈತರ ಖಾತೆಗೆ ಬರುತ್ತದೆ. ಆದರೆ ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಸರಿ ಇರಬೇಕು. ಹಾಗಿದ್ರೆ ಮಾತ್ರ ನಿಮ್ಮ ಖಾತೆಗೆ ಹಣ ಜಮಾವಾಗುತ್ತದೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹಣ ಬರೋದಿಲ್ಲ. ಪ್ರತಿಯೊಬ್ಬರು ಕೂಡ ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಳಿ. ಸ್ನೇಹಿತರೆ, ನಾನು ಈ ಒಂದು ಯೋಜನೆಯ ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸಿದ್ದೇನೆ. ಏನಾದ್ರೂ ನಿಮ್ಮ ಡಾಕ್ಯುಮೆಂಟ್ಸ್ ತಪ್ಪಿದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಂಡು ಈ ಒಂದು ಯೋಜನೆ ಲಾಭವನ್ನು ಪಡೆದುಕೊಳ್ಳಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ಬೆಳೆ ಪರಿಹಾರ ಎನ್ನುವುದು ಪ್ರತಿಯೊಬ್ಬ ರೈತರ ಹಕ್ಕಿನ ಹಣವಾಗಿದೆ. ಸರ್ಕಾರದಿಂದ ನೀಡುವ ಹಣವಾಗಿದೆ. ಮುಂದಿನ ಬಿತ್ತನೆಗೆ ಸಹಾಯ ಮಾಡುವ ಹಣವಾಗಿದೆ. ಪ್ರತಿಯೊಬ್ಬರು ಕೂಡ ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ 3 ಮುಖ್ಯವಾದ ಯೋಜನೆಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸಿದ್ದೇನೆ. ನಮ್ಮ ಹೊಲ ನಮ್ಮ ದಾರಿ ಎನ್ನುವ ಒಂದು ಯೋಜನೆಯ ಮಾಹಿತಿಯನ್ನು ಕೂಡ ನಾನು ನಿಮಗೆ ತಿಳಿಸಿದ್ದೇನೆ ಮತ್ತು ನೀರಾವರಿ ಯೋಜನೆಯ ಮಾಹಿತಿಯನ್ನು ಕೂಡ ನಿಮಗೆ ತಿಳಿಸಿದ್ದೇನೆ. ಮತ್ತು ಇಲ್ಲಿ ಬೆಳೆ ಪರಿಹಾರ ಯೋಜನೆ 10 ಜಿಲ್ಲೆಗಳಿಗೆ ಇಂದು ಹಣ ಜಮಾವಾಗ್ತಾ ಇದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸಿದ್ದೇನೆ. ಈ ಒಂದು 3 ಮುಖ್ಯವಾದ ಯೋಜನೆಯಲ್ಲಿ ನೀವು ಯಾವ ಒಂದು ಯೋಜನೆಯನ್ನು ಉಪಯೋಗಿಸಬೇಕು ಅಂತ ಮಾಡಿದ್ದೀರಾ ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತು ಯಾವುದೇ ಒಂದು ಡೌಟ್ ಇದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಿಮ್ಮ ಜಿಲ್ಲೆ ಯಾವುದು ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ಇದೇ ತರಹದ ವಿಡಿಯೋಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಸ್ನೇಹಿತರೆ, ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು.